ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್. ಸಿದ್ದರಾಮಯ್ಯ ರಾಜೀನಾಮೆಯ ಬೆನ್ನಲ್ಲೇ ದೆಹಲಿಗೆ ಡಿಸಿಎಂ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್. ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ದೆಹಲಿಗೆ ಡಿಸಿಎಂ. ಭಾನುವಾರ ಸಿಎಲ್ಪಿ ಸಭೆ ನಡೆಯುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ. ಸಂಭಾವ್ಯ ಸಚಿವರ ಪಟ್ಟಿಯ ಜೊತೆ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ರಾಹುಲ್, ಸೋನಿಯಾ, ಖರ್ಗೆ ಜೊತೆ ಮಹತ್ವದ ಸಭೆ. ದೆಹಲಿಯಲ್ಲಿಂದು ಸುದೀರ್ಘ ಸಭೆ ನಡೆಯುವ ಸಾಧ್ಯತೆ ಕೂಡ ಇದೆ. ನೂತನ ಸಿಎಂ ಜೊತೆ 8 ರಿಂದ 10 ಸಚಿವರ ಪ್ರಮಾಣ ವಚನಕ್ಕೆ ಸದ್ಯಕ್ಕೆ ಪ್ಲಾನ್. ಜ್ಯೋತಿಷಿ ದ್ವಾರಕನಾಥ್ರಿಂದ 3 ಮುಹೂರ್ತವನ್ನ ಡಿಕೆ ಶಿವಕುಮಾರ್ ಅವರು ಪಡೆದಿದ್ದಾರೆ. ಅದ್ದೂರಿ ಪ್ರಮಾಣ ವಚನ ಸಮಾರಂಭಕ್ಕೆ ಕಾಂಗ್ರೆಸ್ ಸಿದ್ಧತೆ. ಇನ್ನು ಪದಗ್ರಹಣಕ್ಕೆ 3 ಡೇಟ್ನ ಡಿಕೆ ಶಿವಕುಮಾರ್ ಅವರು ಕೇಳಿದ್ದಾರೆ. ಈಗ ಆಲ್ರೆಡಿ ಆ ಒಂದು 3 ಡೇಟ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ನೋಡಬೇಕಾಗುತ್ತೆ ಯಾವ ಒಂದು ಡೇಟ್ನಲ್ಲಿ ಈ ಒಂದು ಪಟ್ಟಾಭಿಷೇಕವನ್ನ ಮಾಡಲಾಗುತ್ತೆ ಅಂತ. ಸದ್ಯಕ್ಕೆ ದೆಹಲಿಗೆ ಹೋಗಿದ್ದಾರೆ. ಪ್ರತಿ ಬಾರಿ ಕೂಡ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಸಚಿವರನ್ನ ಕೈಬಿಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ಡಿಕೆ ಶಿವಕುಮಾರ್ ಅವರ ಸಂಪುಟವನ್ನ ಯಾರೆಲ್ಲ ಸೇರ್ತಾರೆ, ಜೊತೆಗೆ ಯಾವ ಸಚಿವರಿಗೆ ಕೊಡ್ತಾರೆ, ಯಾವ ಶಾಸಕರನ್ನ ಸಚಿವರನ್ನಾಗಿ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಈಗ ಆಲ್ರೆಡಿ ಕೆಲವೊಂದಿಷ್ಟು ಸಂಭಾವ್ಯ ಸಚಿವರ ಪಟ್ಟಿಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಲಿಸ್ಟ್ ಮಾಡಿದ್ದಾರೆ. ಆ ಒಂದು ಲಿಸ್ಟ್ನಲ್ಲಿ ಯಾರೆಲ್ಲ ಹೆಸರಿದೆ ಅನ್ನೋದು ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ರಾಹುಲ್ ಮತ್ತೆ ಸೋನಿಯಾ ಗಾಂಧಿ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆ ಕೂಡ ಮಾಡಲಿದ್ದಾರೆ.